ಮಧ್ಯಂತರದ ಸಮಯದ ನಂತರ ಎರಡು ತಂಡಗಳ ನಡುವೆ ಮತ್ತೊಮ್ಮೆ ಚಾಲ್ತಿಯಲ್ಲಿ 17-7 ಇನ್ ಫೇವರ್ ಆಫ್ ಅವಿಘ್ನ ಸ್ಪೋರ್ಟ್ಸ್ ಕ್ಲಬ್. ಪಥವನ್ನು ಬದಲಾಯಿಸಿದೆ. ಬಲಭಾಗದಲ್ಲಿ ಇದ್ದಂತಹ ಅವಿಘ್ನ ಈಗ ಎಡಭಾಗದಲ್ಲಿ ಇದ್ದಂತಹ ಯಡಿಯೂರು ಬಾಯ್ಸ್ ಬಲಭಾಗದಲ್ಲಿ. ಈ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದಂತ ಬೆನಕ ರೆಡ್ನಲ್ಲಿ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿದಂತ ದಾಳಿಗಾರ ಆಯ್ತ ರೆಡ್ನಲ್ಲಿದ್ದಾರೆ. ಅಂಕವನ್ನ ಗಳಿಸುವುದರಲ್ಲಿ ನಿಸ್ತೀಮ ಅಂತ ಸಾಬೀತು ಮಾಡಿರುವಂತಹ ಬೆನಕ. ಭರ್ಜರಿಯಾದಂತಹ ಹಿಡಿತಕ್ಕೆ ತುತ್ತಾಗಿದ್ದಾರೆ ಅವಿಘ್ನ ಸ್ಪೋರ್ಟ್ಸ್ ಕ್ಲಬ್. ಹಿಡಿಯುವುದರಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. ವಾಪಸ್ ಹಾಕಿನ ಇನ್ನೂ ಸಹಿತ ಮಾಡಬಹುದು. ಯಡಿಯೂರು ಬಾಯ್ಸ್ 4 ಆಟಗಾರರಿರೋದು ಡಿಫೆನ್ಸ್ ನಲ್ಲಿ. 4 ಆಟಗಾರರಿರ್ತಾರೆ ಡಿಫೆನ್ಸ್ ನಲ್ಲಿ. ರೇಡ್ ನಲ್ಲಿ ಬಾಬ್ ರೇಡ್ ನಲ್ಲಿ ಈ ಬಾಬ್ ಮಾರ್ಲೆ ಕಬಡ್ಡಿಯ ಬಾಬ್ ಮಾರ್ಲೆ ಅಂಕವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಾಣ್ತಾರ. ಭುಜಬಲದ ಪರಾಕ್ರಮವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಣಾಹಣಿಯಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯ ಅವಿಘ್ನ ವರ್ಸಸ್ ಯಡಿಯೂರು ಬಾಯ್ಸ್. ಅವಿಘ್ನ ವರ್ಸಸ್ ಯಡಿಯೂರು ಬಾಯ್ಸ್ ತಂಡ ನಡುವೆ ಮುಖಾಮುಖಿ ನೇರ ಹಣಾಹಣಿ ನಡೀತಾ ಇದೆ. ಪಂದ್ಯ ಕ್ಷಣಕ್ಕೂ ರೋಚಕ ಘಟದತ್ತ ಸಾಗ್ತಾ ಇದೆ. ಇಂದಿನ ಸುಂದರ ಸಂಜೆಯ ಸಮಾರಂಭದಲ್ಲಿ ಹಲವಾರು ಅತಿಥಿ ಮಿತ್ರರು ಆಗಮಿಸಲಿದ್ದಾರೆ. 3 ನಿಮಿಷ ಬಾಕಿ ಇದೆ. ಇದು ಮೊದಲನೇ ಸೆಮಿಫಿನಾಲೆ ಮ್ಯಾಚ್. ಹಣಾಹಣಿ ನಡೀತಾ ಇದೆ. 16 ಪ್ರಿಯರು ಅದಾರದ ಭುಜಬಲದ ಪರಾಕ್ರಮಗಳನ್ನ ಎಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಬಾಕ್ಸ್ ರೇಡ್ನಲ್ಲಿ ಗ್ರೀನ್ ಟೀಮ್
ರೀಡ್ ಮಾಡ್ತಿದ್ದಾರೆ, ಯಾಕಂದ್ರೆ ಅಂಕದ ಪಟ್ಟಿಯಲ್ಲಿ ಮುಂಚಾವಣೆಯಲ್ಲಿರೋದು ಅಭಿಜ್ಞಾನ ಸ್ಪೋರ್ಟ್ಸ್ ಕ್ಲಬ್. ಇನ್ನೂ ಸಹಿತ ಚಾನ್ಸ್ ನ ಕೊಟ್ಟಿದ್ದಾರೆ. ಈತ ಯಡಿಯೂರು ಬಾಯ್ಸ್ ಇನ್ನೂ ಕೂಡ ವಾಪಸ್ಸು ಮಾಡಬಹುದು. ಮುಂದಿನ ಮ್ಯಾಚ್ ಸೆಮಿಫಿನಾಲೆ ಮ್ಯಾಚ್, ಎರಡನೆಯ ಸೆಮಿಫಿನಾಲೆ ಮ್ಯಾಚ್ ಇಸ್ ಬಿಟ್ವೀನ್ ಕರ್ನಾಟಕ ರಾಜ್ಯ ಪ್ರಾಣಿ ಪಕ್ಷಿಗಳ ಟ್ರಸ್ಟ್ ವರ್ಸಸ್ ಶ್ರೀ ಬಜರಂಗಿ ಚಿಕ್ಕಬಳ್ಳಾಪುರ ವರ್ಸಸ್ ಕರ್ನಾಟಕ ರಾಜ್ಯ ಪ್ರಾಣಿ ಪಕ್ಷಿಗಳ ಸೇವಾ ಟ್ರಸ್ಟ್. 22-8 ಅವಿಘ್ನ ಕಬಡ್ಡಿ ತಂಡ 23 ಅಂಕಗಳೊಂದಿಗೆ ಗೆಲುವಿನತ್ತ ದಾಪುಗಾಲಾಗ್ತಾ ಇದೆ. ಎರಡನೆಯ ಸೆಮಿಫಿನಾಲೆ ಮ್ಯಾಚ್ ಜೈ ಬಜರಂಗಿ ಚಿಕ್ಕಬಳ್ಳಾಪುರ ವರ್ಸಸ್ ಕರ್ನಾಟಕ ರಾಜ್ಯ ಪ್ರಾಣಿ ಪಕ್ಷಿಗಳ ಸೇವಾ ಟ್ರಸ್ಟ್. ಎರಡು ತಂಡಗಳು ಕೂಡ ನಿಮಗೆ ಎರಡನೆಯ ಕರೆಕ್ಟ್